ಏಕದಿವೋಪಾಸನೆ ಪ್ರತಿಪಾದಿಸಿ ಎಸ್ಆರ್ ಪಾಟೀಲ್ ಹೇಳಿಕೆ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮ ಗ್ರಾಮದಲ್ಲಿ ಬುಧವಾರ ನಡೆದ 39ನೇ ಶರಣಮೇಳದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ, ಅಧಿಕಾರಶಾಹಿ ದುರಳಿತ ಹಾಗೂ ಬಸವತತ್ವ ವಿರೋಧಿಗಳ ಕುತಂತ್ರದಿಂದ ಕೂಡಲಸಂಗಮದ ಬಸವ ಅಂತಾರಾಷ್ಟ್ರೀಯ ಕೇಂದ್ರದ ಕಾಮಗಾರಿ ತೀವ್ರವಾಗಿ ಹಿನ್ನಡೆಯಾಗಿದೆ ಎಂದು ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಆರೋಪಿಸಿದರು. ದೆಹಲಿ ಅಕ್ಷರಧಾಮ ಮಾದರಿಯಲ್ಲಿ ಕೇಂದ್ರ ನಿರ್ಮಾಣಕ್ಕೆ ತಮ್ಮ ಒತ್ತಡದ ಫಲವಾಗಿ 139 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಕೊಂಡಿದ್ದರೂ ಇದುವರೆಗೂ ಕೇವಲ 10ರಷ್ಟು ಮಾತ್ರ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಬೇಸರ ವ್ಯಕ್ತಪಡಿಸಿ ಅವರು ಸರ್ಕಾರದ ಗಮನ ಸೆಳೆದು ತ್ವರಿತವಾಗಿ ಕಾಮಗಾರಿ ಮುಗಿಸಬೇಕು ಎಂದು ಮನವಿ ಮಾಡಿದರು. ಕೂಡಲಸಂಗಮದ ಬಸವಧರ್ಮ ಪೀಠದ ಆವರಣದಲ್ಲಿ ಬುಧವಾರ ನಡೆದ 39ನೇ ಶರಣಮೇಳದ ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನ ಹಾಗೂ ಬಸವ ಕ್ರಾಂತಿ ದಿನಾಚರಣೆ ಸಮಾರಂಭದ ಉದ್ಘಾಟಿಸಿ ಅವರು ಮಾತನಾಡಿದರು. ಕೂಡಲಸಂಗಮದ ಬಸವಧರ್ಮ ಪೀಠದ ಆವರಣದಲ್ಲಿ ಬುಧವಾರ ನಡೆದ 39ನೇ ಶರಣಮೇಳದ ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನ ಹಾಗೂ ಬಸವ ಕ್ರಾಂತಿ ದಿನಾಚರಣೆ ಸಮಾರಂಭದಲ್ಲಿ ಲಿಂಗಾನಂದ ಸ್ವಾಮೀಜಿಯವರ ಸ್ಮರಣಾರ್ಥ ನೀಡುವ 2026ರ ಸ್ವಾಮಿ ಲಿಂಗಾನಂದ ಶ್ರೀ ಪ್ರಶಸ್ತಿಯನ್ನು ಜಾನಪದ ವಿದ್ವಾಂಸ ಗೋರು ಚನ್ನಬಸಪ್ಪ ಅವರಿಗೆ ನೀಡಿ ಸತ್ಕರಿಸಲಾಯಿತು. ಸಮಾರಂಭದಲ್ಲಿ ಬೆಂಗಳೂರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಆಯುಕ್ತ ಮುಕ್ತಾ ಕಾಗೇಲಿ ಅವರಿಗೆ ವಿಶೇಷ ಸತ್ಕಾರ ನಡೆಯಿತು. ಬೆಂಗಳೂರು ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಯೋಗೇಶ್ ಅವರಿಗೆ ಸಹಾಯಕ ಕಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಸವಧರ್ಮ ಪೀಠದ ಮಾದೇಶ್ವರ ಸ್ವಾಮೀಜಿ, ಶಿವಾನಂದ ಸ್ವಾಮೀಜಿ, ಬಸವಕುಮಾರ್ ಸ್ವಾಮೀಜಿ, ಮಾತೆ ವಿಜಯಾಂಬಿಕಾ ಅನೇಕ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸ್ವಾಮೀಜಿಯವರು ಪ್ರವಚನ ಮಾಡ್ತಾ ಒಂದು ಮಾತು ಹೇಳ್ತಾ ಇದ್ರು, ಹಸುವಿಗೆ ಹುಲ್ಲು ನೀರನ್ನು ಕೊಟ್ಟು ಅದರ ಬೆನ್ನ ಮೇಲೆ ಒಂದಿಷ್ಟು ಕೈ ಆಡಿಸ್ಬಿಟ್ರೆ ಅದು ಅಮೃತದಂತಹ ಹಾಲನ್ನು ಕೊಡುತ್ತೆ. ಅದೇ ರೀತಿ ಸಮಾಜಕ್ಕೆ ತ್ಯಾಗ ಮಾಡುವಂತಹ ತ್ಯಾಗಿಗಳಿಗೆ, ಜಂಗಮರಿಗೆ ಒಂದಿಷ್ಟು ಪ್ರೋತ್ಸಾಹದ ನುಡಿಗಳನ್ನ ಆಡಿದ್ರೆ, ಅವರ ಅನುತನುಗಳನ್ನ ಆಡುವಂತಹ ಒಂದೆರಡು ಮಾತಾಡಿದ್ರೆ ಅವರಿಂದ ನಮಗೆ ಅಮೃತದಂತಹ ಸೇವೆ ದೊರೆಯುತ್ತೆ. ಅದನ್ನ ಕಳ್ಕೊಬಿಡಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ಬಸವ ಧರ್ಮ ಪೀಠವು ಅವರ ಸೇವೆಯನ್ನ ಗುರುತಿಸಿಬಿಟ್ಟು ಸ್ವಾಮಿ ಲಿಂಗಾನಂದ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ 2026 ಎಂದು ಅವರಿಗೆ ಕೊಡಮಾಡಲಾಗುತ್ತಿದೆ. ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಅವರಿಂದ ಇನ್ನೂ ಹೆಚ್ಚಿನ ಸೇವೆ ಸಮಾಜಕ್ಕೆ ಸಿಗುವಂತಾಗಲಿ, ಅವರಿಗೆ ಹೆಚ್ಚು ಆರೋಗ್ಯ ಆಯುಷ್ಯ ಕರುಣಿಸಲೆಂದು ಗುರು ಬಸವಣ್ಣನವರಲ್ಲಿ ಪ್ರಾರ್ಥಿಸುತ್ತೇನೆ. ಜಯ ಬಸವರಾಜ ಭಕ್ತ ಜನ ಸುರ ಪೂಜಾ ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ ಹರ ಮಹಾದೇವ. ನಡೆಯುತ್ತಿರುವಂತಹ 39ನೇ ಶರಣಮೇಳವನ್ನು ಪೂಜ್ಯ ಮಾತಾಜಿಯವರ ಹಾಗೂ ಅನೇಕ ಹರಗುರು ಶರಣಮೂರ್ತಿಗಳ ಮತ್ತು ಬಸವ ತತ್ವದ ಅನುಯಾಯಿಗಳ ಮಧ್ಯದಲ್ಲಿ ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ, ಗೌರವದಿಂದ ಉದ್ಘಾಟಿಸಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಇಂಥ ಶರಣಮೇಳ ಶರಣರ ಆಚಾರ ವಿಚಾರಗಳನ್ನು ಕೇಳಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಬಹಳಷ್ಟು ಸಹಕಾರಿ ಆಗ್ತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದೆ. 12ನೇ ಶತಮಾನದ ಶರಣರು ಆದರ್ಶ ಬದುಕು ನಮ್ಮೆಲ್ಲರಿಗೂ ಮಾದರಿ ಅಂತ ಹೇಳುವ ವಿಚಾರವನ್ನು ಇಲ್ಲಿ ನಾನು ವ್ಯಕ್ತ ಮಾಡ್ತಾ ಇದ್ದೇನೆ. ಬಹುದೇವರನ್ನು ಪೂಜಿಸುವ ಅಲ್ಲಗಳೆದು ಏಕದೇವೋಪಾಸನೆಗೆ ಒತ್ತು ಕೊಟ್ಟವರು 12ನೇ ಶತಮಾನದ ಶರಣರು. ಏಕದೇವ ಕುರು ಅಂದರೆ ಇಷ್ಟಲಿಂಗ ಪೂಜೆ ಮಾಡುವಂಥ ಒಂದು ಕ್ರಮವನ್ನು ತಂದವರೇ 12ನೇ ಶತಮಾನದ ಶರಣರು ಅಂತ ಇವತ್ತು ನಾವು ನೆನಪಿಸ್ಕೋಬೇಕಾಗಿದೆ. ಹಲವು 18 ಜಾತಿಗಳು, ಅನೇಕ ಜಾತಿ, ಮತ, ಪಂಥ, ಪಂಗಡದವರನ್ನೆಲ್ಲರನ್ನೂ ಒಂದುಗೂಡಿಸಿ ಅನುಭವ ಮಂಟಪದಲ್ಲಿ ಸೇರಿಸಿ ಜಾತಿ ನಿರ್ಮೂಲನೆ ಅಂತ ಮಹತ್ ಕಾರ್ಯ ಮಾಡಿದಂಥವರು ಬಸವಾದಿ ಶರಣರು ಅನ್ನೋದನ್ನು ನಾವು ಇವತ್ತು ನೆನಪಿಸ್ಕೋಬೇಕಾಗಿದೆ. ಶರಣರಲ್ಲಿ ಯಾವುದೇ ಮತ ಇಲ್ಲ, ಜಾತಿ ಮತ ಇಲ್ಲ, ಕುಲ ಮತ ಇಲ್ಲ,
ವಿದ್ಯಾ ಮತ ಇಲ್ಲ, ವಾಕ್ಯ ಮತ ಇಲ್ಲ, ಪುರುಷ ಮತ ಇಲ್ಲ. ಮತ್ತು ಮೊಟ್ಟ ಮೊದಲಿಗೆ 900 ವರ್ಷಗಳ ಹಿಂದೆ ಸ್ತ್ರೀಗೆ ಧಾರ್ಮಿಕ ಸಮಾನತೆ, ಸಾಮಾಜಿಕ ಸಮಾನತೆಯನ್ನು ತಂದುಕೊಟ್ಟವರೇ 12ನೇ ಶತಮಾನದ ಬಸವಾದಿ ಸಂಘವನ್ನು ನಾವು ನೆನಪಿಸ್ಕೋಬೇಕಾಗಿದೆ. ಸ್ತ್ರೀ ಪುರುಷನ ಶ್ರಮದ ಒಂದು ಭಾಗ ಅಂತ ಹೇಳಿ ವ್ಯಕ್ತ ಮಾಡಿದ್ದನ್ನ ನಾವು ಇವತ್ತು ನೆನಪಿಸ್ಕೋಬೇಕಾಗಿದೆ. ನಾನು ದೊಡ್ಡ ಪೊಲಿಟಿಕಲ್ ಥಿಂಕರ್ ಅಂತ ಕಾರ್ಲ್ ಮಾರ್ಕ್ಸ್. ಆ ಕಾರ್ಲ್ ಮಾರ್ಕ್ಸ್ಗಿಂತ ಮೊದಲೇ ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆಯನ್ನು ತಂದಂತ ಕೀರ್ತಿ ಯಾರಿಗಾದರೂ ಸಲ್ತಿದ್ರೆ ಅದು 12ನೇ ಶತಮಾನದ ಶರಣರಿಗೆ ಅಂತ ಹೇಳಿ ನಿಸ್ಸಂಶಯವಾಗಿ ನಾ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು 12ನೇ ಶತಮಾನದ ಶರಣರು ಸಮೂಹ ನಾಯಕತ್ವವನ್ನು ಅಪೇಕ್ಷೆ ಮಾಡ್ತಾ ಇದ್ರು. ಓಂ ಲಿಂಗದೇ, ಓಂ ಲಿಂಗದೇ, ಓಂ ಧನಲಿಂಗದೇ, ಓಂ ಲಿಂಗದೇ, ಓಂ ಲಿಂಗದೇ, ಓಂ ಲಿಂಗದೇ, ಓಂ ಧನಲಿಂಗದೇ.